ಪ್ರದೇಶದ ಗೋರಖ್ಪುರ ಜಿಲ್ಲೆಯಲ್ಲಿ ಒಂದು ಹಬ್ಬ. ಗ್ರಾಮವು ಸರಯಾತಿವಾರಿ. ಈ ಗ್ರಾಮದಲ್ಲಿ ಹಲವಾರು 100 ವರ್ಷಗಳಷ್ಟು ಹಳೆಯದಾದ ಭಗವಾನ್ ಶಿವಲಿಂಗವಿದೆ. ಈ ಶಿವಲಿಂಗವನ್ನು ಹಿಂದೂಗಳು ಹಾಗೂ ಮುಸ್ಲಿಮರು ಪೂಜಿಸುತ್ತಾರೆ. ಶಿವಲಿಂಗ ಪೂಜೆ. ಹಿಂದೂ ಧರ್ಮದಲ್ಲಿ ಭಗವಾನ್ ಭೋಲೆನಾಥ. ಅದಕ್ಕೆ ತನ್ನದೇ ಆದ ವೈಭವವಿದೆ. ಭಗವಾನ್ ಭೋಲೆನಾಥನ ಈ ಮಹಿಮೆಯಿಂದಾಗಿ ದೇಶದಾದ್ಯಂತ ಅನೇಕ ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ದೇಶದ ವಿವಿಧ ಭಾಗಗಳಲ್ಲಿ ನಿರ್ಮಿಸಲಾದ ಈ ದೇವಾಲಯಗಳಲ್ಲಿ ಪೂಜೆ ಅಥವಾ ದರ್ಶನಕ್ಕಾಗಿ ವರ್ಷವಿಡೀ ಹಿಂದೂ ಧರ್ಮದ ಭಕ್ತರ ನಿರಂತರ ಹರಿವು ಇರುತ್ತದೆ. ನಮ್ಮ ದೇಶದಲ್ಲಿ ಭಗವಾನ್ ಭೋಲೆನಾಥನ ದೇವಾಲಯವಿದೆ. ಅಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಪೂಜೆಗೆ ಹೋಗುತ್ತಾರೆ. ಈ ಅದ್ಭುತ ಶಿವಲಿಂಗದ ಬಗ್ಗೆ ತಿಳಿಯೋಣ. ಈ ದೇವಾಲಯವು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯಲ್ಲಿದೆ. ಖಜಾನಿ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿರುವ ಪಟ್ಟಣ. ಈ ಖಜ್ನಿ ಪಟ್ಟಣದ ಸಮೀಪ ಸರಯಾತಿವಾರಿ ಎಂಬ ಗ್ರಾಮವಿದೆ. ಈ ಗ್ರಾಮದಲ್ಲಿ ಭಗವಾನ್ ಶಿವಲಿಂಗವಿದೆ. ಇದನ್ನು ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಜನರು ಭಕ್ತಿಯಿಂದ ಪೂಜಿಸುತ್ತಾರೆ. ಇದಕ್ಕಿಂತ ಕಡಿಮೆ PREV ಹಿಂದಿನ ಕಾರಣ ಈ ಶಿವ. ಮುಂದೆ ಇದಕ್ಕಿಂತ ಹೆಚ್ಚು. ಈ ಕಾರಣಕ್ಕಾಗಿ ಮುಸ್ಲಿಮರು ಶಿವಲಿಂಗವನ್ನು ಪೂಜಿಸುತ್ತಾರೆ. ಮುಸ್ಲಿಮರು ಈ ಶಿವಲಿಂಗವನ್ನು ಪೂಜಿಸುವುದರ ಮೇಲೆ ಉರ್ದು ಭಾಷೆಯಲ್ಲಿ ಕಲ್ಮಾ, ಲಾ ಇಲಾಹಾ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಇಸ್ಲಾಂನ ಪವಿತ್ರ ವಾಕ್ಯವೆಂದು ಪರಿಗಣಿಸಲಾಗಿದೆ, ಕೆತ್ತಲಾಗಿದೆ. ಈ ಕಲ್ಮದಿಂದಾಗಿ ಮುಸ್ಲಿಂ ಸಮುದಾಯದ ಜನರು ರಂಜಾನ್ ತಿಂಗಳಲ್ಲಿ ತಮ್ಮ ಅಲ್ಲಾಹನನ್ನು ಪೂಜಿಸಲು ಈ ದೇವಾಲಯಕ್ಕೆ ಹೋಗುತ್ತಾರೆ. ಈ ಕಾರಣಕ್ಕಾಗಿ ಮೊಹಮ್ಮದ್ ಗಜ್ನವಿ ಶಿವಲಿಂಗದ ಮೇಲೆ ಕಲ್ಮವನ್ನು ಕೆತ್ತಿದ್ದನು. ಮೊಹಮ್ಮದ್ ಗಜ್ನವಿಯು ಭಾರತದ ಮೇಲೆ ದಾಳಿ ಮಾಡಿ ಭಾರತದ ದೇವಾಲಯಗಳನ್ನು ಲೂಟಿ ಮಾಡುತ್ತಿದ್ದ ಸಮಯದಲ್ಲಿ, ಅದೇ ಸಮಯದಲ್ಲಿ ಈ ದೇವಾಲಯದ ಬಗ್ಗೆ ಅವನಿಗೂ ತಿಳಿದು ಬಂದಿತು ಎಂದು ಹೇಳಲಾಗುತ್ತದೆ. ಇಲ್ಲಿಗೆ ತಲುಪಿದ ನಂತರ ಅವರು ದೇವಾಲಯವನ್ನು ನಾಶ ಮಾಡಲು ಮತ್ತು ಶಿವಲಿಂಗವನ್ನು ಕಿತ್ತು ಹಾಕಲು ಪ್ರಯತ್ನಿಸಿದರು. ಆದರೆ ಗಜ್ನವಿಯ ಸಂಪೂರ್ಣ ಸೈನ್ಯವು ಈ ಶಿವಲಿಂಗವನ್ನು ಕಿತ್ತು ಹಾಕುವಲ್ಲಿ ವಿಫಲವಾಯಿತು, ಏಕೆಂದರೆ ಅವನ ಸೈನ್ಯವು ಆಳವಾಗಿ ಅಗೆದಷ್ಟು ಶಿವಲಿಂಗವು ಹೆಚ್ಚು ಬೆಳೆಯಿತು. ಗಜ್ನವಿಯು ಶಿವಲಿಂಗವನ್ನು ಕಿತ್ತು ಹಾಕುವಲ್ಲಿ ವಿಫಲವಾದ ನಂತರ, ಗಜ್ನವಿಯು ಈ ಅದ್ಭುತವಾದ ಶಿವಲಿಂಗದ ಮೇಲೆ ಕಲ್ಮವನ್ನು ಕೆತ್ತಿದ ಏಕೈಕ ಉದ್ದೇಶವೆಂದರೆ ಹಿಂದೂ ಸಮುದಾಯದ ಜನರು ಈ ಶಿವಲಿಂಗವನ್ನು ಪೂಜಿಸುವುದನ್ನು ತಡೆಯುವುದಾಗಿತ್ತು. ಆದರೆ ಇಂದಿನ ಕಾಲದಲ್ಲಿ ಈ ಶಿವಲಿಂಗವು ಕೋಮು ಸೌಹಾರ್ದತೆಗೆ ನಿದರ್ಶನವಾಗಿದೆ. ಇದಕ್ಕಿಂತ